Over to you. ಥ್ಯಾಂಕ್ ಯು. ನಾನು ಹರೀಶ್ ಪಾಲೆಚಾರ್, ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲೆಯ ಮಳೆಗಾಲ ಸದ್ಯ ಬೇಸಿಗೆಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಜುಲೈ ತಿಂಗಳಿನಲ್ಲಿ ಸುಮಾರು 31ರಿಂದ 33 ಸೆಲ್ಸಿಯಸ್ ಡಿಗ್ರಿನಷ್ಟು ಬಿಸಿಲಿನ ತಾಪಮಾನ ಇರುವಂತದ್ದು. ಹಾಗಾಗಿ ಉಡುಪಿಯ ಜನ ಒಂದಷ್ಟು ಆತಂಕವನ್ನ ಪಡುವಂತ ಪರಿಸ್ಥಿತಿ ಇದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಜುಲೈ ತಿಂಗಳು ಅಂತ ಹೇಳಿದ್ರೆ ಸಾಕಷ್ಟು ಮಳೆಯಾಗಿ ನೆರೆ ಸೃಷ್ಟಿಯಾಗುವಂತ ಒಂದು ಸಮಯ. ಆದ್ರೆ ಈ ವರ್ಷ ನಾವು ಗಮನಿಸಿದ್ರೆ ಯಾವುದೇ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಜುಲೈ ಆರಂಭದ ಕೆಲವು ದಿನಗಳು ಮಳೆಯಾದ್ರೂ ಕೂಡ ಯಾವುದೇ ನದಿ ಇರಬಹುದು ಅಥವಾ ಹಳ್ಳ ಕೊಳ್ಳಗಳು ತುಂಬಿ ಹರಿಯುವಂತ ಪರಿಸ್ಥಿತಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಅದರ ಬದಲಾಗಿ ಸದ್ಯಕ್ಕೆ 31ರಿಂದ 33 ಸೆಲ್ಸಿಯಸ್ ನಷ್ಟು ಬಿಸಿಲಿನ ತಾಪಮಾನ ಇರೋದ್ರಿಂದ ಸಂಪೂರ್ಣವಾಗಿ ವಾತಾವರಣದಲ್ಲಿ ಬದಲಾಗಿದೆ. ಹಾಗಾಗಿ ಒಂದಷ್ಟು ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇರುವಂತದ್ದು. ಯಾಕಂದ್ರೆ ಒಂದು ಬಿಸಿಲು ಮತ್ತು ಮಳೆಯ ಎರಡೂ ವಾತಾವರಣದಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಮತ್ತು ಹುಟ್ಟೋದಕ್ಕೆ ಕೂಡ ಕಾರಣ ಆಗ್ತದೆ. ಈಗಾಗಲೇ ನಾವು ಉಡುಪಿ ಜಿಲ್ಲೆಯನ್ನ ಗಮನಿಸಿದ್ರೆ ಸುಮಾರು 247 ಡೆಂಗ್ಯೂ ಪ್ರಕರಣಗಳು, ಜಿಲ್ಲೆಯಲ್ಲಿ 3 ಮಲೇರಿಯಾ ಪ್ರಕರಣಗಳು, ಹೀಗೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಜೊತೆಗೆ ವೈರಲ್ ಫೀವರ್ ಕೂಡ ಇರುವಂತದ್ದು. ಆಸ್ಪತ್ರೆಗಳಲ್ಲೂ ಗಮನಿಸಿದ್ರು ಕೂಡ ಸಾಕಷ್ಟು ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ಈ ರೀತಿಯ ಒಂದು ವಾತಾವರಣ ಜನರನ್ನ ಆತಂಕಕ್ಕೆ ಈಡು ಮಾಡಿರೋದಲ್ಲದೆ ಕೃಷಿಕರನ್ನು ಕೂಡ ಒಂದಷ್ಟು ಆತಂಕಕ್ಕೆ ಈಡು ಮಾಡಿದೆ. ಯಾಕಂದ್ರೆ ಉಡುಪಿ ಜಿಲ್ಲೆ ಅಂತ ಹೇಳಿದ್ರೆ ಸಾಕಷ್ಟು ಗ್ರಾಮೀಣ ಪ್ರದೇಶದ ಜನ ಭತ್ತದ ಕೃಷಿಯನ್ನ ಮಾಡುವ ಒಂದು ಗುರಿಯನ್ನು ಈಗಲೂ ಇಟ್ಕೊಂಡಿದ್ದಾರೆ. ಸಾಕಷ್ಟು ಜನ ಕೃಷಿಕರು ಕೃಷಿಯಿಂದ ಭತ್ತದ ಬೇಸಾಯದಿಂದ ವಿಮುಖರಾಗಿದ್ದಾರೆ. ಆದ್ರೂ ಕೂಡ ಗ್ರಾಮೀಣ ಪ್ರದೇಶದ ಜನ ಒಂದಷ್ಟು ಮಳೆ ಆಗ್ತದೆ, ನಮ್ಮ ಈ ವರ್ಷದ ಜೀವನ ಹೋಗ್ತದೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಭತ್ತದ ಸಸಿಗಳನ್ನ ನೆಟ್ಟರೂ ಕೂಡ ಸದ್ಯ ಬಿಸಿಲಿನ ವಾತಾವರಣ ಇರೋದ್ರಿಂದ ಯಾವುದೇ ರೀತಿಯಾಗಿ ಕೃಷಿ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಯಾಕಂದ್ರೆ ಮಳೆಯಲ್ಲಿ ನೆನೆಯಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಸದ್ಯ ಬೆವರಿನಿಂದ ನೆನೆಯುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಬಿಸಿಲಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ 33 ಸೆಲ್ಸಿಯಸ್ ಡಿಗ್ರಿ ಅಂತ ಹೇಳಿದ್ರೆ ನಡು ಬೇಸಿಗೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರುವಂತ ಬಿಸಿಲಿನ ತಾಪಮಾನ. ಸದ್ಯ ಮಳೆಗಾಲದಲ್ಲಿ ಈ ರೀತಿಯ ಬಿಸಿಲು ಒಂದು ರೀತಿಯಲ್ಲಿ ಜನರಲ್ಲೂ ಆತಂಕ ತಂದಿದೆ, ರೈತರಲ್ಲೂ ಆತಂಕ ತಂದಿದೆ, ಜೊತೆಗೆ ಮೀನುಗಾರಿಕೆಯಲ್ಲಿ ಮಾಡುವಂತ ಮೀನುಗಾರರಲ್ಲೂ ಕೂಡ ಆತಂಕವನ್ನ ಸೃಷ್ಟಿದೆ. ಯಾಕೆಂದ್ರೆ ಮೀನುಗಾರರಿಗೆ ಆತಂಕ ಯಾಕೆ ಅನ್ನುವಂಥದ್ದಾದ್ರೆ ಮಳೆ ಆದ್ರೆ ಮಾತ್ರ ಮೀನುಗಾರಿಕೆ ಸರಿಯಾಗಿ ಆಗೋದಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ. ಆದ್ರೆ ಸದ್ಯಕ್ಕೆ ಆ ರೀತಿಯ ಪರಿಸ್ಥಿತಿ ಇಲ್ಲ. ಹಾಗಾಗಿ ಎಲ್ಲಾ ವರ್ಗದ ಜನರು ಕೂಡ ಒಂದಷ್ಟು ಸಂಕಷ್ಟವನ್ನು ಪಡುವಂತ ಪರಿಸ್ಥಿತಿ ಉಡುಪಿ ಜಿಲ್ಲೆಯದ್ದಾಗಿದೆ. ಒಟ್ಟಿನಲ್ಲಿ ಇನ್ನಾದ್ರೂ ಮಳೆ ಆಗ್ಲಿ ಅನ್ನುವಂತ ಒಂದು ನಿರೀಕ್ಷೆ ಈ ಭಾಗದ ಜನರದ್ದಾಗಿರುವಂತದ್ದು. ಮುಂದಿನ ಸುದ್ದಿಯನ್ನ ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.